ಹಲೋ, ಎಲ್ಲರಿಗೂ ನಮಸ್ಕಾರ. ಹಾಗೆಯೇ ಬೆಳಗಿನ ಶುಭೋದಯ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ವೀಡಿಯೋ ಮಾಡ್ತಾ ಇದ್ದೀನಿ. ವೆದರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಕ್ಕಿಗಳ ಹಾರಾಟ, ಹಾಗೆಯೇ ಚಿಲಿಪಿಲಿ ಅನ್ನೋ ಸೌಂಡು. ಸಿಟಿಯಲ್ಲಿ ಸಾಮಾನ್ಯವಾಗಿ ಈ ಥರ ವೆದರ್ ಸಿಗೋದಿಲ್ಲ, ಈ ಥರ ವ್ಯೂ ಸಿಗೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ವೆಹಿಕಲ್ ಸೌಂಡೇ ನಮಗೆ ಅಲಾರಮ್ ಆಗಿ ಎದ್ದೇಳ್ತಾ ಇರ್ತಾರೆ. ನಮ್ಮ ಭಾಗ್ಯ ಈ ಥರದ ವೆದರ್ ನಾವು ಕಣ್ ನೋಡ್ತಾ ಇದ್ದೀವಿ ಡೈಲಿ ಅಂತ ಹೇಳಿದ್ರೆ. ಅದಕ್ಕೋಸ್ಕರ ನಾನಿವತ್ತು ಒನ್ ಡೇ ಫುಲ್ಲು ಯಾವ ಥರ ಇರ್ತೀವಿ ಅನ್ನೋದನ್ನು ವೀಡಿಯೋ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ವ್ಯೂ ನೋಡಿಕೊಂಡು ಮನೆಯವರು ಹಾಲು ತೊಗೊಂಡು ಬಂದರು ಡೈರಿಯಿಂದ. ಅದನ್ನು ನಾನಿಲ್ಲಿ ಸೋಸ್ಕೊಂಡು, ಫಸ್ಟ್ ನನ್ನ ಮಗನಿಗೆ ನಾನು ಬಿಸ್ಕೆಟ್ ಕೊಡೋದಿಲ್ಲ, ರಾಗಿ ಸರಿನೇ ಕೊಡ್ತೀನಿ, ಬಿಸ್ಕೆಟ್ ತಿಂದರೆ ಹಸುವಾಗೋದಿಲ್ಲ ಅಂತ. ಅದಕ್ಕೋಸ್ಕರ ಅವನಿಗೆ ರಾಗಿ ಸರಿನ ಮಾಡಿ ಇಟ್ಟು ನಂತರ ನಾನು ಬೇರೆ ಕೆಲಸ ಮುಗಿಸ್ಕೋಬೇಕು. ಇವತ್ತು ಮಡಿವಾಳರು ಬರ್ತಾರೆ, ಅಂದರೆ ಬಟ್ಟೆ ವಾಶ್ ಮಾಡೋದಕ್ಕೆ. ಅದಕ್ಕೋಸ್ಕರ ಎದ್ದ ತಕ್ಷಣ ಸರಿ ಮಾಡಿಟ್ಬಿಟ್ಟು ಕಸ ಎಲ್ಲ ಹೊಡೆದು ಆದಮೇಲೆ ಈ ಥರ ನಾನು ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೀನಿ. ಹಾಗೆಯೇ ಸ್ವಲ್ಪ ಕಾಫಿ ಮಾಡ್ಕೊಂಡು ಬಂದು ಇಲ್ಲಿ ಹೊರ್ಗಡೆನೇ ಕುಡಿತೀನಿ. ಎಳ್ಳಿಕಾಯಿ ಮರ ನೋಡಿಕೊಂಡು, ಅಂದರೆ ಎಳ್ಳಿಕಾಯಿ ಏನಾದರೂ ಬಿಟ್ಟಿದೆಯಾ ಇಲ್ವಾ ಅಂತ ಈ ಥರ ಇದನ್ನೆಲ್ಲ ಒಂಥರ ಅಬ್ಸರ್ವ್ ಮಾಡಿಕೊಂಡು ಕಾಫಿ ಕುಡಿತಾ ಇದ್ದರೆ ಒಂಥರ ಚೆನ್ನಾಗಿರುತ್ತೆ. ನಂತರ ಬಟ್ಟೆ ಎಲ್ಲ ವಾಶ್ ಮಾಡಿ ಅವರೇ ಒಣಗಾಕಿ ಹೋಗ್ತಾರೆ ನೋಡಿ. ಆದರೆ ಇದೆಲ್ಲ ಹಿತ್ತಲಲ್ಲಿ ತುಂಬ ಗಲೀಜಾಗಿಬಿಟ್ಟಿದೆ, ಇದನ್ನೆಲ್ಲ ನಾವು ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ನೀರೆಲ್ಲ ಹಾಕ್ಕೊಂಡು ನಂತರ ಒಂದು ಪರ್ಕೆ ತಗೊಂಡು ಇದನ್ನೆಲ್ಲ ಕಸ ಗುಡಿಸ್ಕೊಂಡು ಬರಬೇಕು. ಹಾಗಾದರೆ ಸ್ವಲ್ಪ ಕ್ಲೀನ್ ಆಗುತ್ತೆ. ವೀಕ್ಲಿ ಒನ್ಸ್ ಆದ್ರೂ ಕ್ಲೀನ್ ಮಾಡಬೇಕಲ್ವ. ಅದಕ್ಕೋಸ್ಕರ ಇವತ್ತು ಕ್ಲೀನಿಂಗ್ ಡೇ ಅಂತ ಹೇಳಿ ಇದನ್ನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಫೈನಲಿ ಇದು ಕ್ಲೀನ್ ಆಗಿದ್ದಾಯಿತು. ಈ ಥರ ನೀರು ಹಾಕಿ ಎಲ್ಲ ಒರೆಚ್ಕೊಂಡೆ. ನಂತರ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿ ಹೋಗಿದ್ರು ನೋಡಿ. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಊಟಕ್ಕೆ ಅಂತ ಹೇಳಿ ಡೈರೆಕ್ಟ್ ಟಿಫನ್ನೇ ನಾವು ಊಟ ಅಂತೀವಿ. ಮುದ್ದೆ, ಕಡಲೆಕಾಯಿ ಗೊಜ್ಜು, ಹಾಗೆ ರೈಸು. ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಗೊಜ್ಜು ಬಂದುಬಿಟ್ಟು. ಹಾಗೆಯೇ ಸ್ವಲ್ಪ ಸೈಡಿಗೆ ಪಿಕ್ಕಲ್ಲಿದ್ದರೆ ಇದ್ರ ಟೇಸ್ಟೇ ಬೇರೆ. ವೆದರ್ ಇವತ್ತು ಸ್ವಲ್ಪ ಮೋಡ ಮುಚ್ಕೊಂಡಿರೋ ಥರ ಇತ್ತು. ಅದಕ್ಕೋಸ್ಕರ ಮಂಡಕ್ಕಿ ಚೌಚೌ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಇದನ್ನು ಚೌಚೌ ಅಂತೀವಿ, ಕೆಲವರು ಚುರುಮುರಿ ಅಂತಾರೆ. ವೆದರ್ ಈ ಥರ ಮೋಡ ಮುಚ್ಕೊಂಡಾಗ ಈ ಥರ ಮಾಡಿಕೊಂಡು ಜೊತೆಗೆ ಬಜ್ಜಿ ಬೋಂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನಕ್ಕೆ ಇದನ್ನು ಮಾಡ್ಕೊಂಡಿದ್ದೆ. ಹಾಗೆಯೇ ಸ್ವಲ್ಪ ಏನಂತಾರೆ ಅದನ್ನು, ಕಡಲೆಬೇಳೆ ನೆನೆಸಾಕಿ ಅದರದ್ದು ವಡೆ ಮಾಡ್ಕೊಂಡಿದ್ದೀನಿ. ಈ ವಡೆ ರೆಸಿಪಿ ಬೇಕು ಅಂತ ಹೇಳಿದ್ರೆ ನಿಮಗೆ ಯಾರಿಗಾದರೂ ಕಮೆಂಟ್ ಮಾಡಿ, ನಾನು ಈ ವಡೆ ರೆಸಿಪಿನ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ಜಾಸ್ತಿ ಆಯಿಲು ಇರೋದಿಲ್ಲ, ಜಾಸ್ತಿ ಕ್ರಿಸ್ಪಿನೂ ಇರೋದಿಲ್ಲ. ಹೊರಗಡೆ ಎಲ್ಲ ಕ್ರಿಸ್ಪಿನೆಸ್ಸು, ಒಳಗಡೆ ಸಾಫ್ಟಾಗಿ ಸಖತ್ತಾಗಿರುತ್ತೆ. ಇದನ್ನು ತಿಂದುಬಿಟ್ಟು ಮನೆಯವರು ಫೋನ್ ಮಾಡಿದ್ರು ತೋಟದಲ್ಲಿ ಹಸು ಕರಿಯೋದಕ್ಕೆ ಫುಡ್ ಹಾಕ್ಕೊಂಡು ಬಾ, ನಾನು ಗೊಬ್ಬರ ಇಡ್ತೀನಿ ಅಂತ. ಸೊ ನಾನೀಗ ಹೋಗ್ತಾ ಇದ್ದೀನಿ. ಮಲಗಿದ್ದೆ, ಹಾಗೆ ಎದ್ದು ಹೋಗ್ತಾ ಇದ್ದೀನಿ. ನೋ ಮೇಕಪ್, ಹಾಗೆ ನ್ಯಾಚುರಲ್ಲಾಗಿ ನಾವು ವಿಡಿಯೋ ಮಾಡೋಣ ಅಂತ. ನೋಡಿ, ಇನ್ನೇನು ತೋಟಕ್ಕೆ ಬಂದೆ. ಇಲ್ಲಿ ನಮ್ಮ ಮನೆಯವರು ಗೊಬ್ಬರನ ಕಲಿಸ್ಕೊಳ್ತಾ ಇದ್ದಾರೆ. ಗೊಬ್ಬರ ಕಲಿಸ್ಕೊಂಡು, ಅಂದರೆ ಇದೇನಕ್ಕೆ, ಸ್ವಲ್ಪ ಗಿಡ ಚೆನ್ನಾಗಿ ಬರೋದಕ್ಕೆ ಅಂತ ಹೇಳಿ ಈರುಳ್ಳಿಗೆ ಹಾಕ್ತಿದ್ದಾರೆ. ವೆದರ್ ನೋಡಿ, ಮೋಡ ಮುಚ್ಕೊಬಿಟ್ಟಿದೆ ಫುಲ್ಲು, ಆದರೂ ಇಲ್ಲ ಕೆಟ್ಟೋಗ್ಬಿಡುತ್ತೆ ಅಂತ ಇವತ್ತೇ ಗೊಬ್ಬರ ಉಗ್ತಾ ಇದ್ದಾರೆ ನೋಡಿ. ನಮ್ಮ ಮನೆಯವರು ಈ ಥರ ಉಗ್ತಾಯಿದ್ರು. ನಾನು ಬಂದಿದ್ದೆ ಅಲ್ವಾ, ಸುಮ್ಮನೆ ಅವ್ರನ್ನ ಪ್ರಾಣ ತಿಂತಾ ಇದ್ದೆ. ನಾನು ಉಗ್ತೀನಿ ಅಂತ, ಏನೋ ಒಂಥರ ಖುಷಿ ಉಗ್ಗೋದಕ್ಕೆ. ಬಟ್ ಯಾವಾಗಲೂ ನಾವೇ ಮಾಡಿದ್ರೆ ಏನು ಅನಿಸುತ್ತೋ ಗೊತ್ತಿಲ್ಲ, ಬಟ್ ಅವಾಗವಾಗ ಮಾಡೋದಕ್ಕೆ ಖುಷಿ. ಇದನ್ನು ನೋಡಿ ನಮ್ಮ ಮನೆಯವರು ಈಗಾದರೆ ಕತೆ ಮುಗೀತು, ಹೋಗಿ ಹಸುನ ಮೇದಕ್ಕೆ ಬಿಟ್ಟಿರೋದನ್ನ ಇಟ್ಕೋಬಾ ಅಂತ ಹೇಳಿದ್ರು. ಸೊ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಈಗ ನಾವು ಹಸು ಮೇಯೋದಕ್ಕೆ ಬಿಟ್ಟಿದ್ದೀವಿ, ಅದನ್ನು ಕಟ್ಕೊಂಡು ಬರೋಣ, ಅಂದರೆ ಇಟ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾವೀಗ ನಡ್ಕೊಂಡು ಹೋಗಿ ಹಸುನ ಇಟ್ಕೊಂಡು ಬರೋಣ ಅಷ್ಟೇ. ಹಸು ಇಟ್ಕೊಂಡು ಬಂದಾದಮೇಲೆ ಅವರೇ ಹಾಲು ಕರೀತಾರೆ. ಇವತ್ತು ನಾನು ಬರ್ತೀನಿ ಅಂತಂತ ಹೇಳಿ ಬಂದಿದ್ದೀನಿ. ಹಾಗೆಯೇ ಗೈಸ್, ತುಂಬ ವ್ಯೂಸ್ ಆಗ್ತಿದೆ, ಬಟ್ ಸಬ್ಸ್ಕ್ರೈಬ್ ಮಾತ್ರ ಯಾರೂ ಮಾಡ್ಕೊತಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಓಕೆ ನೋಡಿ, ಈಗ ಬ್ರೈಟ್ನೆಸ್ ಚೆನ್ನಾಗಿದೆ ಅಲ್ಲ. ಈ ಥರ ಹೋಗ್ತಾ ಇದ್ದೀನಲ್ವ, ವಿಡಿಯೋ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ, ಬಟ್ ಓಕೆ, ನಡೆಯುತ್ತೆ. ಯಾಕಂದರೆ ನಾವೇನು ಕ್ಯಾಮ್ರಾದಲ್ಲಿ ಅದರಲ್ಲೆಲ್ಲ ಶೂಟ್ ಮಾಡೋದಿಲ್ಲ ಅಲ್ಲ, ಫೋನಲ್ಲೇ ಮಾಡ್ತೀವಿ. ಓಕೆ, ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಕೊಡೋಣ ಅಷ್ಟೇ. ಇಲ್ಲೆಲ್ಲ ನೆಲ ಒಡಿಸಿದ್ದಾರೆ, ಬಟ್ ಇನ್ನೂ ಏನು ಬೆಳೆ ಇಟ್ಟಿಲ್ಲ. ಮೆಕ್ಕೆಜೋಳ ಇಡಬೇಕು ಅಂತ ಪ್ಲ್ಯಾನಲ್ಲಿದ್ದೀವಿ. ಇದು ಬಂದುಬಿಟ್ಟು
ನಮ್ಮ ಇನ್ನೂ ಒಬ್ಬ ಮಾವ ಅವರಿದ್ದಾರೆ, ಅವ್ರದ್ದು ಗಿಡ ಹಾಕಿದ್ದಾರೆ. ನೋಡಬೇಕು, ತೋರಿಸ್ತೀನಿ ಬನ್ನಿ ನಾನು ನಿಮಗೆ. ಅಯ್ಯೋ ಗೈಸ್, ಇಲ್ಲಿ 2 ಹಸು ಇದೆ, ಯಾವುದಂತ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್. ಸೊ ನೋಡೋಣ, ಹತ್ರ ಹೋಗಿ ನೋಡ್ತೀನಿ. ಒಂದು ನಮ್ಮದು, ಹಾಗೇನೆ ಇನ್ನೊಂದು ನಮ್ಮ ಮಾವ ಅವ್ರದ್ದೇ ಇದೆ. ನೋಡಿ ಇಲ್ಲಿದ್ದಾವೆ. ಆ 2 ಹಸುದ್ರಲ್ಲಿ ಒಂದು ನಮ್ಮದು, ಇನ್ನೊಂದು ಅವ್ರದ್ದು. ಬಟ್ ಯಾವುದು ಅಂತ ಕನ್ಫ್ಯೂಸಲ್ಲಿದ್ದೀನಿ. ಹೋಗಿ ನೋಡಬೇಕು ಯಾವುದು ನಮ್ಮದು ಅಂತ. ಯಾಕಂದರೆ ನಾನು ಜಾಸ್ತಿ ತೋಟಕ್ಕೆ ಬರೋದಿಲ್ಲ, ಸೊ ಗೊತ್ತಿಲ್ಲ. ಬಂದ್ರೂ ಹಂಗೆ ಹೋಗ್ತೀನಿ, ಹಸು ಯಾವುದಂತ ಗೊತ್ತಿಲ್ಲ. ಸೊ ಇದು ಬ್ಲಾಕ್ ಇರೋದು ಇನ್ನೊಬ್ಬ ಮಾವ ಅವ್ರದ್ದು, ಇದು ನಮ್ಮದು. ನೋಡೋಣ ಇರಿಯುತ್ತೋ ಏನೋ ಗೊತ್ತಿಲ್ಲ. ಬಾ ಬಾ ಗೈಸ್, ಇದು ಕೈಗೆ ಸಿಗ್ತಾ ಇಲ್ಲ. ಯಾ ಫೈನಲಿ ಸಿಕ್ತು. ಅಯ್ಯೋ ಇದೇನು ಬರ್ತಾನೆ ಇಲ್ಲ, ಎಳಿಯೋದು ಅಷ್ಟೇ. ಬಾ, ನಾನೇ ಒಂದು ಕಡೆ ಹೇಳಿದ್ರೆ ಅದೇ ಒಂದು ಕಡೆ ಹೋಗ್ತಿದೆ. ಇವರೆಲ್ಲ ಗಿಡ ಹಾಕಿದ್ದಾರೆ, ಏನೇನು ಗಿಡ ಅಂತ ನನಗೆ ಗೊತ್ತಿಲ್ಲ. ನೋಡಿ ಮೇಯ್ತಾ ಇದೆ, ಇನ್ನೂ ತಿಂದಿದ್ದು ಸಾಕಾಗಿಲ್ಲ. ನಮ್ಮೂರಲ್ಲಿ ನಾವು ಚಿಕ್ಕವರಿದ್ದಾಗ ಪಟ್ಲಿ ಮರಿನ ಇಟ್ಕೊಂಡು ಮೇಯಿಸ್ತಾ ಇದ್ವಿ, ನಾನು ಅಕ್ಕ ಅವರು. ಬಟ್ ಇವಾಗ ನಾನೊಬ್ಬಳೇ ಹಸುನ ಇಟ್ಕೊಂಡು ಮೇಯಿಸ್ತಾ ಇದ್ದೀನಿ. ಒಂಥರ ಖುಷಿ ಆಗುತ್ತೆ ಈ ವೆದರ್ ನೋಡ್ತಾ. ಒಂದ್ಸಲ ವೆದರ್ ನೋಡಿ ಹೇಗಿದೆ. ಸಂಜೆ ಆಗಿದೆ, ಸೂರ್ಯ ಮುಳುಗ್ತಾ ಇದ್ದಾನೆ. ಹಸು ಇಟ್ಕೊಂಡು ಹೋಗಬೇಕು. ಫುಡ್ ತಂದಿದ್ದೀನಿ ಆಲ್ರೆಡಿ. ಈಗ ಹೋಗಿ ಹಸುನ ಕಟ್ಟಬೇಕು. ಅವ್ರು ಬಂದು ಹಾಲು ಕರೀತಾರೆ. ನನಗೇನು ಹಾಲು ಕರೀಲಿಕ್ಕೆ ಬರೋದಿಲ್ಲ. ಇದಿನ್ನೂ ಬರೋದಕ್ಕೆ ರೆಡಿನೇ ಇಲ್ಲ ಗೈಸ್. ಇನ್ನು ತಿನ್ನಬೇಕು ಅಂತಲೇ ಇದೆ. ತುಂಬ ಹೊತ್ತಾಯಿತು ಹೋಗಲೇ ಬಿಟ್ಟು ಮೇಯೋದಕ್ಕೆ. ಬಟ್ ನೋಡಿ ಎಷ್ಟು ಫೋರ್ಸ್ಫುಲಿ ಎಳಿಬೇಕು. ಈಗ ಹುಲ್ಲು ಬರೋವರೆಗೂ ಎಕ್ಸ್ಪ್ರೆಸ್. ನೋಡಿ ಇಲ್ಲಿ ಸ್ಟಾಪ್ ಆಗುತ್ತೆ. ನನಗೆ ಗೊತ್ತಿರಲಿಲ್ಲ ಇದು ನೋಡಿ ಆ ಟ್ರಿಕ್ಸು. ನಮ್ಮ ಮನೆಯವರಿಂದ ಹೊಡಿ ಅಂತ ಹೋಗಿ ಹೇಳಿದ್ರು. ಸೊ ನೋಡಿ ಈಗ ಹೇಗೆ ಹೋಗ್ತಿದೆ ಅಂತ. ನಾನು ಮುಂದೆ ಇಟ್ಕೊಂಡು ಎಳಿತಾ ಇದ್ದೀನಿ. ಆ ಥರ ಹೇಳಿದ್ರೆ ಎಲ್ಲಾದರೂ ಹೋಗೋದುಂಟಾ? ಇವತ್ತು ಹಾಲು ಕರಿಯೋದು ಎಲ್ಲ ವೀಡಿಯೋ ಮಾಡಿ ತೋರಿಸೋಣ ಅಂದ್ಕೊಂಡೆ. ಬಟ್ ನನ್ನ ಮಗ ಎತ್ತಿದ್ದಾನೆ ಅಂತ ಫೋನ್ ಬಂತು. ಹೀಗಾಗಿ ನಾನು ಇಲ್ಲಿಗೆ ಎಂಡ್ ಮಾಡಿ ಹೋಗ್ತಾ ಇದ್ದೀನಿ. ನಮ್ಮ ಮನೇಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಸೊ ಕ್ಷಮೆ ಇರಲಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.